ಇರಾನ್ನಲ್ಲಿ ಒಂದು ಕುರ್ದಿಶ್ ಜನಸಂಖ್ಯೆ ಇದೆ. ಕುರ್ದ್ಸ್ ಅಂತ ಕರೀತಾರೆ ಇವರನ್ನು. ಇರಾನ್ನಲ್ಲಿ ಮಾತ್ರ ಅಲ್ಲ, ಇವರು ಇರಾಕ್ನಲ್ಲೂ ಇದ್ದಾರೆ, ಸಿರಿಯಾದಲ್ಲಿದ್ದಾರೆ. ಒಂಥರ ಹರಿದು ಹಂಚಿ ಹೋಗಿರುವ ಸಮುದಾಯ ಇದು. ಈ ಜನ ಒಂದು ದೇಶಕ್ಕಾಗಿ ಬಡದಾಡ್ತಾ ಇದ್ದಾರೆ. ಕುರ್ದಿಸ್ತಾನ ಅನ್ನುವ ಒಂದು ದೇಶ ಮಾಡ್ಕೋಬೇಕು ಅಂತ. ಇರಾನ್, ಇರಾಕ್, ಸಿರಿಯಾ, ಟರ್ಕಿ ನೋಡಿ, ಅವೆಲ್ಲ ಬಾರ್ಡರ್ ಸೇರುವಂಥ ಜಾಗಗಳು. ಆ ರೆಡ್ ಕಲರ್ನಲ್ಲಿ ಇದೆಯಲ್ಲ ಮ್ಯಾಪಲ್ಲಿ, ಅದು ಕುರ್ದಿಶ್ ಜನಸಂಖ್ಯೆ ಜಾಸ್ತಿ ಇರುವಂಥ ಪ್ರದೇಶ. ಹಿಸ್ಟ್ರಿ ತುಂಬ ದೊಡ್ಡದಿದೆ ಅವ್ರದ್ದು. ಈ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಪ್ರದೇಶದಲ್ಲಿ ಕುರ್ದಿಸ್ತಾನ್ ಅನ್ನುವಂಥ ತಮ್ಮದೊಂದು ದೇಶ ಸ್ಥಾಪಿಸಿಕೊಳ್ಳಬೇಕು ಅಂತ ಬಡದಾಡ್ತಾ ಇದ್ದಾರೆ ಅವರು. ಅದಾಗ್ತಾ ಇಲ್ಲ. ಅವ್ರನ್ನ ಒಂದೊಂದು ದೇಶ ಒಂದೊಂದು ಥರ ಟ್ರೀಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇರಾನ್ನಲ್ಲಿ ಕುರ್ದಿಶ್ಗಳದ್ದೊಂದು ಪೊಲಿಟಿಕಲ್ ಪಾರ್ಟಿ ಇದೆ, ಎಂಥ ಇರಾನ್ ಡೆಮೊಕ್ರೆಟಿಕ್ ಪಾರ್ಟಿ ಅಂತ. ಅಯಾತುಲ್ಲಾ ಖಮೇನಿ ಇದೊಂದು ಟೆರರಿಸ್ಟ್ ಪೊಲಿಟಿಕಲ್ ಪಾರ್ಟಿ ಅಂಥೇಳಿ ಅದನ್ನು ಬ್ಯಾನ್ ಮಾಡಿ ಅವ್ರನ್ನ ಹಿಡಿದು ಜೈಲಿಗೆ ಹಾಕೋಕ್ಕೆ ಶುರು ಮಾಡಿಬಿಟ್ರು. ಅವರು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಇರಾಕಿಗೆ ಓಡಿ ಹೋದರು. ಇರಾಕ್ನಲ್ಲಾದರೂ ಕುರ್ದಿಶ್ ಜನಸಂಖ್ಯೆಗೆ ಸ್ವಲ್ಪ ನೆಮ್ಮದಿ ಅಂತ ಬಂದದ್ದು ಸದ್ದಾಮ್ ಹುಸೇನ್ ಅಧಿಕಾರ ಕಳ್ಕೊಂಡ ಮೇಲೆ. ಸದ್ದಾಮ್ ಹುಸೇನ್ ಕುರ್ದಿಶ್ ಜನಸಂಖ್ಯೆಯ ಮೇಲೆ ನಡೆಸಿದ ದೌರ್ಜನ್ಯ ಇತ್ತಲ್ಲ, ಅದು ಕಂಡು 15 ಲಕ್ಷ ಕುರ್ದಿಶ್ ಜನರನ್ನು ಕೊಂದ ಆ ಮನುಷ್ಯ. 15 ಲಕ್ಷ. ಇವರು ಬಂಡುಕೋರರಾಗಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಹೆಂಗೆ ಬೇಕೋ ಹಾಗೆ ತಮ್ಮದೊಂದು ಸ್ವಂತ ದೇಶ ಆಗಬೇಕು ಅಂತ ಹೋರಾಡ್ತಾ ಇದ್ದಾರೆ. ನಾನೊಂದು ಮಾತು ಹೇಳಿದ್ರೆ ಸ್ವಲ್ಪ ಅನೇಕರಿಗೆ ಕಾಂಟ್ರವರ್ಷಿಯಲ್ ಅನ್ನಿಸಬಹುದು, ಆದರೂ ಹೇಳ್ಬಿಡ್ತೀನಿ ಕೇಳಿ. ಇಡೀ ಅರಬ್ ರಾಷ್ಟ್ರಗಳು ಅಂತೇನು ಕರಿತೀವಲ್ಲ, ಮಧ್ಯಪ್ರಾಚ್ಯ ಅಂತೇನು ಕರಿತೀವಲ್ಲ, ಅಷ್ಟೂ ಭೂಭಾಗದಲ್ಲಿ ಅಲ್ಲಿನ ಮೂಲ ನಿವಾಸಿಗಳು ಒಂದು ಜಾಗದಲ್ಲಿ ತಮ್ಮ ಸ್ವಂತ ದೇಶ ಅಂತ ಇಟ್ಕೊಂಡು ಅದನ್ನು ಆಳ್ವಿಕೆ ಮಾಡೋರು ತಮ್ಮವ್ರನ್ನೇ ಇಟ್ಕೊಂಡು ನಡೆಸ್ತಾ ಇರೋದು ಇಸ್ರೇಲ್ನಲ್ಲಿ ಮಾತ್ರ. ಮೂಲ ನಿವಾಸಿಗಳು, ಮೂಲ ಜನ ಅಲ್ಲಿದ್ದವರು ಇಸ್ರೇಲ್ನಲ್ಲಿ ಮಾತ್ರ. ಇಸ್ಲಾಮಿಕ್ ಆಕ್ರಮಣಕ್ಕಿಂತ ಮುಂಚೆ ಇಲ್ಲಿ ಅನೇಕ ಬುಡಕಟ್ಟುಗಳಿದ್ದವು, ಧರ್ಮಗಳಿದ್ದವು, ಸಮುದಾಯಗಳಿದ್ದವು, ಭಾಷೆಗಳಿದ್ದವು, ಸಂಸ್ಕೃತಿಗಳಿದ್ದವು. ಇಸ್ಲಾಮಿಕ್ ಆಕ್ರಮಣದ ನಂತರ ಅವೆಲ್ಲ ಹೋಗ್ಬಿಟ್ಟು ಜನ ಅಳಿದುಳಿದ ಜನ ಇದ್ರಲ್ಲ, ಅವರು ಒಂಥರ ಅಲೆಮಾರಿ ಬುಡಕಟ್ಟುಗಳ ರೀತಿಯಲ್ಲಿ ಬದುಕೊಂಡಿದ್ದಾರೆ ಅವರು. ಅವರ ಪೈಕಿ ದೇಶಾಂತರ ಹೊರಟು ಹೋಗಿದ್ದ ಯಹೂದಿಗಳು ಜರ್ಮನಿಯಲ್ಲಿ ಅವರ ಮೇಲೆ ಹಾಲೋಕಾಸ್ಟ್ ಅನ್ನುವ ಭೀಕರ ದೌರ್ಜನ್ಯ ನಡೆದ ನಂತರ ಹಿಟ್ಲರ್ನಿಂದ, ಅದಕ್ಕಿಂತ ಮುಂಚೆ ಅವರಿಗೆ ಸ್ವಂತ ದೇಶದ ಕನಸಿತ್ತು. ಆ ಕನಸಿಗೆ ಹೊಸ ಫೋರ್ಸ್ ಬಂದದ್ದು ಹಾಲೋಕಾಸ್ಟ್ ನಂತರ. ಅವರು ಬಂದು ಒಂದು ದೇಶ ಸ್ಥಾಪನೆ ಮಾಡ್ಕೊಂಡ್ರೆ ಅಲ್ಲಿ, ಇದು ನಮ್ಮ ಜಾಗ, ನಮ್ಮ ದೇವಸ್ಥಾನಗಳಿದ್ದ ಜಾಗ ಅಂತ ಅವ್ರು ಮಾಡ್ಕೊಂಡ್ರು. ದೇಶ ನಡೀತಾ ಇದೆ, ಸರ್ವೈವಲ್ಗೆ ಒದ್ದಾಡ್ತಾ ಇದೆ, ಅಂದರೆ ಫೈಟಿಂಗ್. ಅದು ಇದೇ ಕನಸು ಕುರ್ದಿಶ್ ಸಮುದಾಯಕ್ಕಿದೆ. ಯಹೂದಿಗಳು ಯಾವ ಕನಸನ್ನು ಈಡೇರಿಸಿಕೊಂಡ್ರು, ಕುರ್ದಿಶ್ಗಳು ಆ ಕನಸನ್ನು ಈಡೇರಿಸಿಕೊಳ್ಳೋದಕ್ಕೆ ಬಡದಾಡ್ತಾ ಇದ್ದಾರೆ. ಹಾಗೆ ಈಗ ಕ್ರಿಶ್ಚಿಯನ್ನರಲ್ಲಿ ನಾವು ಕಂಡು ಕೇಳರಿಯದ, ಇನ್ನೂ ತನಕ ಈ ಹೆಸರುಗಳನ್ನೂ ಕೇಳಿಲ್ಲವಲ್ಲಪ್ಪ ಅನ್ನುವಂಥ ಸಮುದಾಯಗಳಲ್ಲಿದ್ದಾವೆ. ಆ ಸಮುದಾಯಗಳ ಮುಂಚೆ ಆರಾಮಾಗಿ ಬದುಕ್ತಾ ಇದ್ವು, ಈಗ ಅಸ್ತಿತ್ವಕ್ಕಾಗಿ ಹೋರಾಡುವ ಪರಿಸ್ಥಿತಿಲಿದ್ದಾವೆ. ಅಂಥದ್ದು ಕುರ್ದಿಶ್ ಸಮುದಾಯ. ಇವ್ರದ್ದು ಆರ್ಗನೈಸೇಷನ್ ಜೋರಿದೆ. 3.5 4 ಕೋಟಿ ಜನ ಆಗ್ತಾರೆ ಇವರು. 4 ದೇಶಗಳಲ್ಲಿ ಹರಿದು ಹಂಚಿ ಹೋಗಿರೋರನ್ನ ಸೇರಿಸಿದ್ರೆ 3.5 4 ಕೋಟಿ ಜನ. ಇವರ ಕೈಗೆ ಆಯುಧಗಳನ್ನು ಕೊಟ್ಟು ಇವರೊಂದು ಸ್ವಲ್ಪ ಭಡಕಾಯಿಸಿ ಇವರ ಮೂಲಕ ಟೆಹರಾನ್ ಮೇಲೆ ದಾಳಿ ನಡೆಸಿ ಟೆಹರಾನನ್ನು ಅಧಿಕಾರವನ್ನು ಹಿಡಿದುಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಅಮೇರಿಕ ಒಂದು ಪ್ರಯತ್ನ ಮಾಡಿತು. ಈ ದಾಳಿ ಆರಂಭಗೊಂಡ ನಂತರದ ಪ್ರಯತ್ನ. ವಿನ್ ವಿನ್ ಸಿಚುವೇಶನ್ ರೀ. ನೀವು ದೇಶ ಬೇಕು ಅಂತ ಬಡದಾಡ್ತಾ ಇದ್ದೀರಲ್ಲಪ್ಪ, ಈಗ ಹೆಂಗೂ ಅಪಾರ್ಚುನಿಟಿ ಇದೆ. ಅಯಾತುಲ್ಲಾ ಖಮೇನಿ ನಿಮ್ಮನ್ನು ಬಡದು ಹಣದ ಹಾಕಿ ನಿಮ್ಮನ್ನು ಭಯೋತ್ಪಾದಕರು ಅಂತ ಪಟ್ಟ ಕಟ್ಟಿ ದೂರ ಇಟ್ಟುಬಿಟ್ಟಿದ್ರಲ್ಲ, ಈಗ ನಾವು ನಿಮ್ಮ ಕೈಗೆ ಆಯುಧಗಳನ್ನು ಕೊಡ್ತೀವಿ, ಹೋಗಿ ಕ್ಯಾಪ್ಚರ್ ಮಾಡಿಕೊಳ್ಳಿ ಅಂತ. ಅದ್ಯಾಕೋ ಏನೋ ಈ ಕುರ್ದಿಶ್ ಬಂಡುಕೋರರು ನಾವು ಈ ಆಟದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಕುರ್ದಿಶ್ ಬಂಡುಕೋರರು ಟರ್ಕಿ, ಇರಾಕ್, ಇರಾನ್, ಸಿರಿಯಾದಲ್ಲಿ ಚದುರು ಹೋಗಿದ್ದಾರೆ. 3 4 ಕೋಟಿ ಜನ ಇದ್ದರು. ಒಂದು ಪ್ರತ್ಯೇಕ ರಾಷ್ಟ್ರ, ಪ್ರತ್ಯೇಕ ಐಡೆಂಟಿಟಿ ಅನ್ನೋದಿಲ್ಲ. ಇರಾಕ್ನಲ್ಲಿ ಇವರ ಮೇಲೆ ಘೋರ ದೌರ್ಜನ್ಯ ಆಯಿತು. ಇರಾನ್ನಲ್ಲಾದ ದೌರ್ಜನ್ಯ ಏನು ಕಡಿಮೆ ಇರಲಿಲ್ಲ. ಅವರ ಹೋರಾಟ ನಡೀತಾ ಇದೆ.
ಯಾವ ರೀತಿ ಯಹೂದಿಗಳು ತಮ್ಮ ದೇಶ ಕಟ್ಟಿಕೊಳ್ಳುವಲ್ಲಿ ಯಶಸ್ವಿಯಾದರೋ ಹಾಗೆ ಕುರ್ದಿಶ್ ಬುಡಕಟ್ಟು ಕೂಡ ತಮ್ಮ ದೇಶ ಕಟ್ಟಿಕೊಳ್ಳುವಲ್ಲಿ ಯಶಸ್ವಿಯಾದರೆ ಆವಾಗ ಹೇಳಬಹುದು ನಾವು ಇಡೀ ಮಧ್ಯಪ್ರಾಚ್ಯದಲ್ಲಿ ಮೂಲ ನಿವಾಸಿಗಳೇ ಕಟ್ಟಿಕೊಂಡಿರುವ ಅವರಿಂದಲೇ ಆಳಲ್ಪಡ್ತಾ ಇರುವ ಮತ್ತೊಂದು ದೇಶನೂ ಇದೆ ನೋಡಿ ಅಂತ. ಹಾಗೆ ಈಗ ಇರಾನ್ ಅಂತ ಕರಿತೀವಿ ನಾವು. ವಾಟ್ ವಾಸ್ ಇಟ್ಸ್ ಪ್ರೀವಿಯಸ್ ನೇಮ್? ಪರ್ಷಿಯನ್ನರಲ್ಲಿದ್ದದ್ದು. ಅಗ್ನಿ ಆರಾಧಿಸುವ ಸಮುದಾಯ ಅದು. ಈಗ ಇರಾನಿನ ಯುವ ಜನತೆಯಲ್ಲಿ ತಮ್ಮ ಐಡೆಂಟಿಟಿ ಏನು ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋ ವಿಡಿಯೋಗಳನ್ನು ನೋಡಿದ್ರೆ ನಮ್ಮ ಮೂಲ ಯಾವುದು, ನಾವು ಯಾರು, ನಾವು ಹಿಂಗೆ ಯಾಕಾದ್ವಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅವರು. ಗೊತ್ತಿಲ್ಲ, ಯಾವತ್ತೋ ಒಂದಿನ ಇರಾನ್ ಕೂಡ ಅದರ ಮೂಲ ನಿವಾಸಿಗಳಿಂದಲೇ ಆಳಲ್ಪಡುತ್ತೋ ಏನೋ. ವಿ ಡೋಂಟ್ ನೋ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.